ಇದು ಚಿಕ್ಕಬಳ್ಳಾಪುರದ ದೊಡ್ಡ ಸುದ್ದಿ. ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಅಂತ ಹೇಳಿದ ತಕ್ಷಣ ನಮಗೆ ಆ ಶಾಸಕರು ನೆನಪಾಗೇ ಆಗ್ತಾರೆ ಅಲ್ವೇ. ಅಷ್ಟು ದೊಡ್ಡ ಮಟ್ಟದ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥ ಪ್ರದೀಪ್ ಈಶ್ವರ್ ಈಗ ಮಿಸ್ಸಿಂಗ್. ಅದನ್ನು ನಾವು ಹೇಳ್ತಾ ಇಲ್ಲ, ಆ ಕ್ಷೇತ್ರದ ಜನತೆ ಏನು ಅನುಭವ ಮಾಡ್ತಾ ಇದ್ದಾರೆ ಅದನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಲೆಟ್ಸ್ ಗೋ ಫಾರ್ ಇಟ್. 1.5 ತಿಂಗಳಿಂದ ಕ್ಷೇತ್ರದ ಕಡೆ ಮುಖ ಮಾಡಿಲ್ವಂತೆ ಶಾಸಕ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಕ್ಷೇತ್ರದಲ್ಲಿ ಮೂಲ ಸೌಕರ್ಯ ಮರೀಚಿಕೆ ಆಗಿದೆ ಅನ್ನುವ ಆರೋಪ ಈಗ ವ್ಯಕ್ತವಾಗಿದೆ. ಮಂಡಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ವಂತೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಗ್ರಾಮ ಪಂಚಾಯಿತಿಯ ಸುದ್ದಿ ಇದು. ಮಂಡಿಕಲ್ಲು ಗ್ರಾಮ ಪಂಚಾಯಿತಿಯ ಬಚ್ಚಹಳ್ಳಿ ಅಲ್ಲಿ ರಸ್ತೆನೇ ಇಲ್ಲ, ಓಡಾಡೋಕೆ ರಸ್ತೆ ಇಲ್ಲ, ನೀರು ಹರಿಯೋಕೆ ಅಲ್ಲಿ ಚರಂಡಿ ಕೂಡ ಇಲ್ಲ. ಗಲೀಜ್ ನೀರೆಲ್ಲ ಮನೆ ಮುಂದೆನೇ ಹರಿದು ಹೋಗುವಂಥ ದುಸ್ಥಿತಿ ನಿರ್ಮಾಣವಾಗಿದೆಯಂತೆ. ಮೊದಲು ಮನೆಗೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಶಾಸಕರು ಆಲಿಸ್ತಾ ಇದ್ರು. ಆದರೆ ಬರುತ್ತಾ ಕ್ಷೇತ್ರವನ್ನೇ ಶಾಸಕ ಪ್ರದೀಪ್ ಈಶ್ವರ್ ಮರ್ತುಬಿಟ್ರ ಅನ್ನುವ ಪ್ರಶ್ನೆ ಈಗ ಎದುರಾಗಿದೆ. ಕ್ಷೇತ್ರದಲ್ಲಿದ್ದ ಮನೆಯನ್ನು ಬೆಂಗಳೂರಿಗೆ ಶಾಸಕರು ಶಿಫ್ಟ್ ಮಾಡಿದ್ದಾರಂತೆ. ಸಮಸ್ಯೆ ಸರಿಪಡಿಸಬೇಕಾದ ಪಂಚಾಯತಿ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. PDO ಶಿವಾನಂದ್ಗೆ ಸಾರ್ವಜನಿಕರು ದೂರು ಕೊಟ್ಟರು ಕೂಡ ಯಾವ ಯೂಸ್ ಆಗಿಲ್ಲ, ನೋ ಯೂಸ್. ಓಕೆ, ದಿಸ್ ಇಸ್ ದ ನ್ಯೂಸ್. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮನೆಗೂ ಕೂಡ ಭೇಟಿ ಕೊಟ್ಟು ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಂಥ ಅನೇಕ ವಿಡಿಯೋಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ, ಟಿವಿಗಳಲ್ಲಿ ನೀವು ನೋಡಿರ್ತೀರಿ. ಈಗ ಯಾಕೆ ಹಂಗಾಗ್ತಾ ಇಲ್ಲ? ಬೇರೆ ಏನಾದರೂ ಕಾರ್ಯಕ್ರಮಗಳಿದ್ದಾವ, ಕೆಲಸಗಳಿದ್ದಾವ, ಅಥವಾ ಮರೀಚಿಕೆ ಆಯ್ತಾ ಅಭಿವೃದ್ಧಿ, ಅಥವಾ ಯಾವ ಕಾರಣಕ್ಕೆ ಹೀಗೆ ಮಾಡ್ತಾ ಇದ್ದಾರೆ? ಒಟ್ಟಿನಲ್ಲಿ ಸದ್ಯಕ್ಕೆ ವಾಸ್ತವ ಏನು ಅಂತ ಹೇಳಿದ್ರೆ, ಮಂಡಿಕಲ್ಲು ಗ್ರಾಮ ಪಂಚಾಯಿತಿಯ ಜನ ಹೇಳೋದಿರಬಹುದು ಮತ್ತು ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅವಲೋಕನ ಮಾಡಿದಾಗ ನಮಗೆ ಸಿಕ್ಕಂಥ ಸುದ್ದಿ ಇದು. ಅವ್ರ ಹತ್ತತ್ರ ಒಂದು 3 ವರ್ಷ ಆಗಿದೆ ಪೈಪು. ಮಳೆ ಬಂದ್ರೆ ಇಲ್ಲಿ ಓಡಾಡಕ್ಕಾಗಲ್ಲ, ರೋಡಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಯಾವ ಗಾಡಿನೂ ಹೋಗಲ್ಲ, ಎಲ್ಲ ರೊಚ್ಚಾಗೋದು. ಈಗ ಬಂದಿದ್ರೆ ನಿಮ್ಗೇನು ಗೊತ್ತಾಗಲ್ಲ, ಮಳೆ ಕಾಲದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನ ಯಾರು ಪಂಚಾಯತಿ ಅವರು ಅದ್ರಿಗೆ ಯಾರು ಇತ್ತಾಗೊಂತ ಇಲ್ಲ, MLA ಅವರು ಏನು ಮಾಡ್ತಾ ಇಲ್ಲ, ಏನು ಇದ್ರೆ ಹಂಗೆ ಇದ್ದಾರೆ. ಅದೇನು ಕೆಲಸನ ಮಾಡಲ್ಲ, ಅವ್ರು ಏನೂ ಇಲ್ಲ, ಸುಮ್ಮನೆ ಹೇಳ್ತಾರೆ ಯಾವಾಗ ಬಂದ್ರು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಕೆಲಸ ಮಾಡಲ್ಲ. ಊರಿಗೆ ಯಾವ್ದು ಬಸ್ ಬರಲ್ಲ, ಏನು ಇಲ್ಲ. ನಮ್ಮೂರಿಂದ ಔಟ್ ಸೈಡ್ ಎಲ್ಲೋ ಹೋಗ್ಬೇಕಾದ್ರೆ ಕಷ್ಟ. ಹುಡುಗರೆಲ್ಲ ಸ್ಕೂಲ್ ಹುಡುಗರೆಲ್ಲ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ಏನು ಅನುಕೂಲ ಇಲ್ಲ. ಅದ ರೋಡ್ ಎಷ್ಟು ದಿನದಿಂದ ಹೇಳ್ತಾ ಇದ್ರು ಮಾಡ್ಕೊಡ್ತಲ್ಲ. ಪೈಪ್ ಲೈನ್ ಎಲ್ಲ ಕೊಯ್ದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ, ಎಲ್ಲ ಕಡೆನೂ ಪೈಪ್ ಲೈನ್ ಊರಲ್ಲೆಲ್ಲ ಎಲ್ಲ ಗುಣಿಗಳು ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ರಸ್ತೆ ವ್ಯವಸ್ಥೆ ಸರಿ ಇಲ್ಲ. ಮತ್ತೆ ಇಲ್ಲಿ ಜಾಸ್ತಿ ಕಲ್ಲು ಜಾಸ್ತಿ ಹೈಟ್ ಹತ್ಬೇಕು. ಈ ಕಡೆಯಿಂದ ಎಲ್ಲ ಗುಣಿಗಳಿದಾವೆ, ಬರಕ್ ಆಗಲ್ಲ ದಾರಿ. ಮತ್ತೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ನಾವ್ದು ಇದು ಬಚ್ಚಲ್ ಮನೆ ನೀರೆಲ್ಲ ಇಲ್ಲೇ ನಿಂತ್ಕೊಂಡಿರ್ತವೆ. ಸೊಳ್ಳೆಗಳು ಜಾಸ್ತಿ, ಮಕ್ಳಿಗೆಲ್ಲ ಕಾಯಿಲೆ ಬರೋದು, ಆತರ ಎಲ್ಲ ಸಮಸ್ಯೆಗಳಿರ್ತವೆ. ಮತ್ತೆ ಏನನ್ನ ಒಂದು ಗಾಡಿ ಬರ್ಬೇಕಂದ್ರೆ ಸಲೀಸಾಗ್ ಬರಕ್ ಆಗಲ್ಲ. ಇಲ್ಲಿ ಎಲ್ಲ ಗುಣಿಗಳಿದಾವೆ, ಸರಿ ಇಲ್ಲ, ದಾರಿ ಸರಿ ಇಲ್ಲ. ಮತ್ತೆ ಈ ಕಡೆಯಿಂದ ನಾವು ಫಿಲ್ಟರ್ ನೀರು ತರ್ಬೇಕು. ಅಲ್ಲಿಂದ ಬಿಂದಿಗೆ ಎಲ್ಲ ಎತ್ಕೊಂಡು ಬರ್ಬೇಕಾಗುತ್ತೆ. ಹತ್ತೋದು ಜಾಸ್ತಿ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಆ ಕಡೆಯಿಂದ ಸುತ್ಕೊಂಡ್ ಬರ್ಬೇಕಾಗುತ್ತೆ, ಫಿಲ್ಟರ್ ನೀರು ಎಲ್ಲ ತರ್ಬೇಕು ಅಂದ್ರೆ. ಈ ತರ ಎಲ್ಲ ಸಮಸ್ಯೆಗಳಿದಾವೆ ಸರ್. ಇಲ್ಲಿ ರಸ್ತೆ ವ್ಯವಸ್ಥೆ, ಸ್ವಲ್ಪ ಚರಂಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಇಲ್ಲಿ ಹೆಂಗಿದೆ, ಯಾರು ಬರೋರಿಲ್ಲ, ಕೇಳೋರಿಲ್ಲ. ಎಷ್ಟು ವರ್ಷಗಳಿಂದ ಹಿಂಗೆ ಇದೆ, ಓಡಾಡಕ್ ಆಗಲ್ಲ. ರಾತ್ರಿ ಹೊತ್ತು ಮುದುಕರಿದ್ದಾರೆ, ಮನೆಗೂ ಮುದುಕರಿದ್ದಾರೆ. ನಮ್ಮೂರ್ಗ್ ಯಾರು ಗತಿ ಇಲ್ಲ. ಏನ್ ಮಾಡೋದ್? ಬರ್ತಾರೆ, ಓಟ್ಗಳು ಹಾಕ್ಸ್ಕೊಂತಾರೆ, ಹೊಲ್ಟೋಗ್ತಾರೆ. ಮನೆಗೂ ಬಂದು ಓಟ್ ಕೇಳ್ತಾರೆ, ಓಟ್ ಹಾಕ್ರಿ ಅಂತ. ಮತ್ತೆ ಯಾರು ಬರೋದೇ ಇಲ್ಲ. ಇವತ್ತಕ್ಕೂ MLA ಸರ್ ಅವ್ರು ಬಂದೇ ಇಲ್ಲ. ಏನ್ ಮಾಡೋದು? ನೋಡ್ರಿ ಹೆಂಗಿದೆ ರೋಡು. ಎಲ್ಲಾ ಮುದುಕರೇ ಜಾಸ್ತಿ ಇದಾರೆ. ನೋಡ್ರಿ, ಯಾರನ್ನ ಕೇಳೋದ್ ನಾವು? ಯಾರನ್ನ ಕೇಳಕ್ಕಾಗುತ್ತೆ ನಾವು? ಯಾರನ್ನ ಕೇಳಕ್ಕಾಗುತ್ತೆ? ನಮ್ಮೂರ್ಗೆ ಯಾರು ಇಲ್ವಾ ಗತಿ ನೋಡೋರು? ದಾರಿ ಹತ್ತಕ್ಕೆ ಹೋಗಲ್ಲ, ಹೋಗೋಕ್ಕಾಗಲ್ಲ. ಮುದುಕರು ಬಂದ್ರೆ ಹೆಂಗಸರು ಬರಲ್ಲ, ಗಂಡಸರು ಬರೋಕ್ಕಾಗಲ್ಲ. ಹೆಂಗಪ್ಪ ಹಿಂಗಿದ್ರೆ ದಾರಿ ಸರಿ ಮಾಡ್ತಾರಪ್ಪ. ಅದು ಬಂಡೆ ಮೇಲೆ ಹತ್ಬಿಟ್ಟು ಹೋಗ್ಬೇಕಾ? ಹ್ಞೂ, ಯಾವಾಗ ನೋಡ ಆ ಬಂಡೆ ಮೇಲೆ ಹತ್ತೋದು ಹೋಗೋದು. ಮುದುಕರು ಬಂದ್ರೆ ಪಾಪ ಇಲ್ಲೇ ಇರ್ತಾರೆ ಅಷ್ಟೇ. ಯಾವಾಗಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ನೋಡಿ ಹೆಂಗೈತೆ ರೋಡ್. ಇದು ರೋಡ್ ಅಂತಾರೆ ಯಾರನ್ನ ಆಗ್ಲಿ.
ಪಿ ಡಿ ಅವ್ರ ಗಮನಕ್ಕೆ ಕೇಳೋಕ್ಕಾಗಿಲ್ಲ. ಪಿ ಡಿ ಒ ಗಮನಕ್ಕೆ ನಮ್ಮ ಎಮ್ ಎಲ್ ಅವ್ರು ಬಂದ್ರೆ ಎಮ್ ಎಲ್ ಅವ್ರು ಏನ್ ಎಲ್ಲಿ ಬರ್ತಾರೆ ಏನು ನಮ್ಮ ಎಮ್ ಎಲ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಚಿಕ್ಕಬಳ್ಳಾಪುರ ಫುಲ್ ಅಭಿವೃದ್ಧಿ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರ. ಯಾವ ಊರಲ್ಲಿ ಎಲ್ಲಿ ಏನೋ ಅಭಿವೃದ್ಧಿನೇ ಇಲ್ಲ, ಸುಮ್ಮನೆ ಅಭಿವೃದ್ಧಿ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅಷ್ಟೇ, ಅಭಿವೃದ್ಧಿನೇ ಮಾಡಿಲ್ಲ. ನಮ್ಮೂರ ಕಡೆ ಇದುವರೆಗೂ ಬಂದಿರೋರು ನೋಡಿಲ್ಲ. ಎಲ್ಲ ಅಭಿವೃದ್ಧಿ ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗುತ್ತಾನಪ್ಪ ಹೋಗಕ್ಕೆ ಬರಕ್ಕೆ ಕಲ್ಲಾಡ್ಡ ಮುದುಕರು ಬಂದ್ರೆ ಇಲ್ಲೇ ಇರ್ತಾರೆ ಕೆಳಗಡೆ. ನೀವು ಮಾತಾಡ್ತಕ್ಕಂತೆ ವಿಚಾರ ಇಷ್ಟೇ. ಈ ರೀತಿಯಾದಂಥ ಸಮಸ್ಯೆಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಇಲ್ಲ ಅಂತಲ್ಲ. ಆದರೆ ಈ ಸುದ್ದಿ ಯಾಕೆ ಇಲ್ಲಿ ಪ್ರಾಮುಖ್ಯತೆ ಪಡಿತಾ ಇದೆ ಅಂತ ಹೇಳಿದರೆ, ಮೊದಲ ಬಾರಿ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ಮಾತು, ಅವರ ಕಾರ್ಯವೈಖರಿ, ಅಂದರೆ ಎಲ್ಲವನ್ನೂ ಕೂಡ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳುವಾಗ ಇದು ಯಾಕೆ ಮಿಸ್ ಆಯಿತು, ಅಥವಾ ಅಲ್ಲಿ ಜನರಿಗೆ ಯಾಕೆ ಸ್ಪಂದಿಸ್ತಾ ಇಲ್ಲ? ಬಹಳ ಹಿರಿಯರೇ ಅಲ್ಲಿ ಓಡಾಡ್ತಾ ಇದ್ದಾರೆ, ರಸ್ತೆ ಸರಿ ಇಲ್ಲ, ಚರಂಡಿ ನೀರು ಸರಿ ಇಲ್ಲ, ಈ ಕಾಮನ್ ಪ್ರಾಬ್ಲಮ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಇದು ನಿಮ್ಗೆ ಗಮನಕ್ಕೆ ಬಂದಿಲ್ವಾ, ಅಥವಾ ಇಂಟೆನ್ಷನಲಾಗಿ ಹೀಗೆ ಮಾಡ್ತಾ ಇದ್ದೀರಾ, ಏನು ಕತೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆ. ಜೊತೆಗೆ ಅಲ್ಲಿ ಪಿ ಡಿ ಒ ಕೂಡ ಯಾವುದೇ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಗೆ ಗಮನಕ್ಕಿರಲಿ ಅನ್ನೋದು ನಮ್ಮ ಒಂದು ಯೋಚನೆ. ಹಾಗಾಗಿ ನೀವು ಮನೆ ಏನಾದರೂ ಶಿಫ್ಟ್ ಮಾಡಿದ್ದಕ್ಕೆ ಏನಾದರೂ ಸಮಸ್ಯೆ ಆಯಿತು, ವಿ ಡೋಂಟ್ ನೋ. ಆದರೆ ಸಮಸ್ಯೆ ಹೀಗಿದೆ, ಅದನ್ನು ಪರಿಹಾರ ಮಾಡಿ ಅನ್ನೋದಷ್ಟೇ ನಮ್ಮ ಕಳಕಳಿ ಮತ್ತು ಕಾಳಜಿ. ಓಕೆ, ಇನ್ನು ಮತ್ತೆ